ಸೂಪರ್ ಪ್ರೈಮೇಟ್ 9ನಲ್ಲಿ ಇವತ್ತಿನ ಇಡೀ ದಿವಸದ ಪ್ರಮುಖ ಬೆಳವಣಿಗೆಗಳ ವಿಶೇಷ ವರದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚಿತವಾಗಿ ರಾಜ್ಯ, ದೇಶ ಹಾಗೂ ವಿದೇಶಗಳಲ್ಲಿ ನಡೆದಿರುವ ಟಾಪ್ 18 ಸುದ್ದಿಗಳನ್ನು ನೋಡೋಣ. 38 ತಿಂಗಳ ಹಿಂಬಾಕಿ ಹಣ 2024 ಜನವರಿ 1ಕ್ಕೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಗಾಗಿ ಸಾರಿಗೆ ನೌಕರರು ಸಮರ ಸಾರಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಫ್ರೀಡಂ ಪಾರ್ಕ್ನಲ್ಲಿ ಬೆಂಗಳೂರು ಚಲೋ ಹಮ್ಮಿಕೊಂಡಿದ್ದಾರೆ. ಡ್ರೈವರ್ಗಳು, ಕಂಡಕ್ಟರ್ಗಳು ಮತ್ತು ನೌಕರರು ಹೋರಾಟದಲ್ಲಿ ಭಾಗಿಯಾಗುವಂತೆ ಕರೆ ನೀಡಲಾಗಿದೆ. ನಾಳೆ ಸಂಜೆ 4 ಗಂಟೆಯೊಳಗೆ ನಮ್ಮ ಬೇಡಿಕೆಗಳನ್ನು ಈಡೇರಿಸದೇ ಹೋದರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಹೀಗಾಗಿ ನಾಳೆ ಸಾರಿಗೆ ಸಂಪರ್ಕದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆಯೂ ಇದೆ. ನಾಳೆ ಸಾರಿಗೆ ನೌಕರರಿಂದ ಬೆಂಗಳೂರು ಚಲೋಗೆ ಕರೆ ನೀಡಿರುವ ಹಿನ್ನೆಲೆಯಲ್ಲಿ ಸರ್ಕಾರವೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳಿಗೆ ಮುಂದಾಗಿದೆ. ಒಂದೆಡೆ ಸಾರಿಗೆ ನೌಕರರು ಕೆಲಸಕ್ಕೆ ರಜೆ ಹಾಕದಂತೆ ಸೂಚಿಸಲಾಗಿದೆ. ಅಲ್ಲದೆ ಕೆಲಸಕ್ಕೆ ಗೈರಾದರೆ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಬಿಎಂಟಿಸಿ ಎಚ್ಚರಿಕೆಯನ್ನು ನೀಡಿದೆ. ಮತ್ತೊಂದೆಡೆ ಸಾರಿಗೆ ಇಲಾಖೆ ಅಧಿಕಾರಿಗಳು ಮತ್ತು ಆರ್ಥಿಕ ಇಲಾಖೆ ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಸಭೆ ನಡೆಸಿದರು. ಈ ವೇಳೆ ವೇತನ ಪರಿಷ್ಕರಿಸುವ ಬಗ್ಗೆ ಚರ್ಚೆ ನಡೆಸಲಾಗಿದೆ ಅಂತ ಹೇಳಲಾಗಿದೆ. ಆದರೆ ಯಾವುದೇ ಅಧಿಕೃತ ಮಾಹಿತಿ ಇನ್ನೂ ಹೊರಬಿದ್ದಿಲ್ಲ. ಈ ಹಿಂದೆ ವಿಧಾನಮಂಡಲ ಅಧಿವೇಶನದ ಒಳಗೆ ಮಾಧ್ಯಮಗಳ ಕ್ಯಾಮೆರಾಗಳನ್ನು ನಿರ್ಬಂಧಿಸಿದಂತಹ ರಾಜ್ಯ ಸರ್ಕಾರ ಇದೀಗ ಮತ್ತೊಂದು ನಿರ್ಧಾರವನ್ನು ಕೈಗೊಂಡಿದೆ. ವಿಧಾನಸೌಧದ ಒಳಗೆ ಎಲ್ಲೆಂದರಲ್ಲಿ ರಾಜಕೀಯ ನಾಯಕರ ರಿಯಾಕ್ಷನ್ ಪಡೆಯುವಂತಿಲ್ಲ. ನಿಗದಿತ ಸ್ಥಳದಲ್ಲಷ್ಟೇ ರಾಜಕಾರಣಿಗಳನ್ನು ಮಾತನಾಡಿಸಬೇಕು ಅಂತ ಪಶ್ಚಿಮ ದ್ವಾರದ ಕೆಂಗಲ್ ಗೇಟ್ ಬಳಿ ಸ್ಥಳ ನಿಗದಿ ಮಾಡಿದೆ. ಈ ಕುರಿತು ವಾರ್ತಾ ಇಲಾಖೆ ಸಿಬ್ಬಂದಿ ಹಾಗೂ ಆಡಳಿತ ಸುಧಾರಣಾ ಇಲಾಖೆಗೆ ಪತ್ರ ಬರೆಯಲಾಗಿದೆ. ವಿಧಾನಸೌಧದಲ್ಲಿ ಮಾಧ್ಯಮಕ್ಕೆ ನಿರ್ಬಂಧ ಹೇರಿರುವ ವಿಚಾರಕ್ಕೆ ಭಾರಿ ಆಕ್ರೋಶ ವ್ಯಕ್ತವಾಗಿದೆ. ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಸರ್ಕಾರದ ನಿರ್ಧಾರವನ್ನು ಖಂಡಿಸಿದ್ದಾರೆ. ಇದು ಪ್ರಜಾಪ್ರಭುತ್ವ ಹಾಗೂ ವಾಕ್ ಸ್ವಾತಂತ್ರ್ಯದ ಕಗ್ಗೊಲೆ ಅಂತ ಹೇಳಿದ್ದಾರೆ. ಇದನ್ನು ನೋಡಿದರೆ ತುರ್ತು ಪರಿಸ್ಥಿತಿ ನೆನಪಾಗ್ತಾ ಇದೆ. ಸರ್ಕಾರ ತಕ್ಷಣ ಸುತ್ತೋಲೆಯನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಗುತ್ತಿಗೆದಾರರ ಸಂಘ ಸಿಡಿದೆದ್ದಿದೆ. 37,000 ಕೋಟಿ ರೂಪಾಯಿಗಳ ಬಾಕಿ ಬಿಲ್ ಪಾವತಿಗೆ ಒತ್ತಾಯಿಸಿ ಮಾರ್ಚ್ 5ರಂದು ಕಾಮಗಾರಿ ಸ್ಥಗಿತಗೊಳಿಸಿ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆಗೆ ನಿರ್ಧರಿಸಲಾಗಿದೆ. ದಾವಣಗೆರೆಯಲ್ಲಿ ಈ ಬಗ್ಗೆ ಮಾತನಾಡಿರುವ ಗುತ್ತಿಗೆದಾರರ ಸಂಘದ ರಾಜ್ಯಾಧ್ಯಕ್ಷ ಆರ್ ಮಂಜುನಾಥ್, ಬಾಕಿ ಬಿಲ್ ನೀಡಿ ಅಂದರೆ ಹಳೆ ಸರ್ಕಾರದ ಬಿಲ್ ಅಂತಿದ್ದಾರೆ. ಈ ಸರ್ಕಾರದಲ್ಲಿ ಹಿಂದಿನ ಸರ್ಕಾರಕ್ಕಿಂತ ಹೆಚ್ಚಿನ ಕಮಿಷನ್ ಇದೆ ಅಂತ ಆಕ್ರೋಶ ಹೊರಹಾಕಿದರು. ಗುತ್ತಿಗೆದಾರರ ಸಂಘ ಕಮಿಷನ್ ಆರೋಪಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಮಿಷನ್ ಇದ್ರೆ ಕಂಪ್ಲೇಂಟ್ ಕೊಡೋದಕ್ಕೆ ಹೇಳಿ, ಮೊದಲು ಕಾಮಗಾರಿ ನಿಲ್ಲಿಸಲಿ ನೋಡೋಣ ಅಂತ ಗುಡುಗಿದ್ರು. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಕಾಂಗ್ರೆಸ್ಸಿಗರೇ ತೋಡಿದ ಗುಂಡಿಗೆ ಅವರೇ ಬಿದ್ದಿದ್ದಾರೆ ಅಂತ ವ್ಯಂಗ್ಯವಾಡಿದರು. ಬೆಂಗಳೂರಿನ ಮಹದೇವಪುರದಲ್ಲಿ ಅರ್ಧಂಬರ್ಧ ಕಾಮಗಾರಿಗೆ ಮಗು ಬಲಿ ಕುರಿತಂತೆ ಶಾಸಕಿ ಮಂಜುಳಾ ಲಿಂಬಾವಳಿ ಉದ್ಧಟತನ ತೋರಿದ್ದಾರೆ. ಕಾಮಗಾರಿಗೆ ಸ್ಥಳೀಯರು ಅಡ್ಡಿಪಡಿಸಿದ್ರಿಂದ ಸಮಸ್ಯೆಯಾಗಿದೆ. ಮಗು ಸಾವಿಗೆ ಸ್ಥಳೀಯರೇ ಕಾರಣ ಅಂತ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡದೆ ಪೋಸ್ಟ್ ಹಾಕಿರುವುದಕ್ಕೆ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮನೆಗೆ ಬಂದವರಿಗೆ ಸಚಿವ ಶಿವರಾಜ್ ತಂಗಡಗಿ ಧಮಕಿ ಹಾಕಿರುವ ಆರೋಪ ಕೇಳಿಬಂದಿದೆ. ಈ ಕುರಿತು ಕೊಪ್ಪಳದ ಕನಕಗಿರಿ ಮಾಜಿ ಶಾಸಕ ಬಸವರಾಜ್ ದಡೇಸಗೂರ್ ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಕಾರ್ಯಕ್ರಮಕ್ಕೆ ಹಣ ಕೇಳೋದಕ್ಕೆ ಬಂದವರಿಗೆ ಸಚಿವರು ಧಮಕಿ ಹಾಕಿದ್ದಾರೆ, ಅಧಿಕಾರದ ದರ್ಪ ತೋರಿದ್ದಾರೆ ಅಂತೆಲ್ಲ ಆರೋಪ ಮಾಡಿದ್ದಾರೆ. ಈ ಕುರಿತು ಸ್ಪಷ್ಟನೆ ನೀಡಿರುವ ಸಚಿವ ತಗಡಗಿ, ಒಬ್ಬ ವ್ಯಕ್ತಿ ಉದ್ದಟತನದಿಂದ ಮಾತನಾಡಿದ, ಅದಕ್ಕೆ ಉತ್ತರಿಸಿದ್ದೇನೆ ಅಷ್ಟೇ ಅಂತ ತಮ್ಮ ನಡೆಯನ್ನು ಸಮರ್ಥಿಸಿಕೊಂಡರು. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಬೆಂಗಳೂರು ದಕ್ಷಿಣ ಜಿಲ್ಲೆ ಮಾಗಡಿ ಪುರಸಭೆಯ 4 ಜೆಡಿಎಸ್ ಸದಸ್ಯರ ಸದಸ್ಯತ್ವ ಅನರ್ಹವಾಗಿದೆ. ಕೆಕೆ ಕಾಂತರಾಜು, ವೆಂಕಟರಾಮು, ಹೇಮಲತಾ ನಾಗರಾಜ್, ರಹಮತುಲ್ಲಾ ಖಾನ್ ಸದಸ್ಯತ್ವ ಅನರ್ಹಗೊಂಡಿದೆ. ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಕೋರ್ಟ್ನಿಂದ ಈ ಆದೇಶ ಹೊರಡಿಸಲಾಗಿದೆ. ಲಕ್ನೋದಲ್ಲಿ ನಡೆಯುತ್ತಿರುವ ರಣಜಿ ಸೆಮಿಫೈನಲ್ನಲ್ಲಿ ಉತ್ತರಾಖಂಡ್ ವಿರುದ್ಧ ಕರ್ನಾಟಕ ಭರ್ಜರಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. 2ನೇ ಇನ್ನಿಂಗ್ಸ್ನಲ್ಲಿ ರಾಜ್ಯ ತಂಡದ 4ನೇ ದಿನದ ಆಟದ ಅಂತ್ಯಕ್ಕೆ 6 ವಿಕೆಟ್ ನಷ್ಟಕ್ಕೆ 299 ರನ್ ಗಳಿಸಿದೆ. ಈ ಮೂಲಕ 802 ರನ್ಗಳಿಂದ ಮುನ್ನಡೆಯನ್ನು ಸಾಧಿಸಿದೆ. ಸ್ಮರಣ್ ರವಿಚಂದ್ರನ್ 2ನೇ ಇನ್ನಿಂಗ್ಸ್ನಲ್ಲೂ ಶತಕ ಬಾರಿಸಿದ್ದಾರೆ. ಈಗಾಗಲೇ ಜಮ್ಮು ಕಾಶ್ಮೀರ ಫೈನಲ್ ಪ್ರವೇಶಿಸಿದ್ದು, ರಾಜ್ಯ ಕೂಡ ಫೈನಲ್ ಪ್ರವೇಶಿಸುವ ಸಾಧ್ಯತೆ ಇದೆ. ಇತ್ತೀಚೆಗೆ ನಡೆದ ಬಾಂಗ್ಲಾ ಚುನಾವಣೆ ಉದಾಹರಣೆಯನ್ನು ಕೊಟ್ಟು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ವಿವಾದ ಸೃಷ್ಟಿಸಿದ್ದಾರೆ. ಬಾಂಗ್ಲಾದೇಶ ಚುನಾವಣೆಗಳನ್ನು ಹೇಗೆ ಶಾಂತಿಯುತವಾಗಿ ನಡೆಸಿತು ಅನ್ನೋದನ್ನು ನೋಡಿ ಭಾರತದ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದರೂ ಚುನಾವಣಾ ಆಯೋಗ ಬುಲ್ಡೋಸರ್ ಸಂಸ್ಕೃತಿ ಅನುಕರಿಸುತ್ತಿದೆ ಅಂತ ಟೀಕಿಸಿದರು. ದೀದಿ ಮಾತಿಗೆ ಭಾರೀ ಆಕ್ಷೇಪ ವ್ಯಕ್ತವಾಗಿದೆ. ಮಹಾರಾಷ್ಟ್ರದಲ್ಲಿ ಮುಸ್ಲಿಂ ಸಮುದಾಯಕ್ಕೆ ನೀಡಲಾಗುತ್ತಿದ್ದ ಸಾಮಾಜಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳ ಮೀಸಲಾತಿಯನ್ನು ರದ್ದುಗೊಳಿಸಲಾಗಿದೆ. ಸರ್ಕಾರಿ, ಅರೆ ಸರ್ಕಾರಿ ಮತ್ತು ಶಿಕ್ಷಣ ಸಂಸ್ಥೆಗಳಲ್ಲಿ ಮುಸ್ಲಿಮರಿಗೆ ನೀಡಿದ 5% ಮೀಸಲಾತಿಯನ್ನು ರದ್ದುಗೊಳಿಸಲಾಗಿದೆ. 2014ರಲ್ಲಿ ಈ ನಿರ್ಧಾರಕ್ಕೆ ಹೈಕೋರ್ಟ್ ತಡೆ ನೀಡಿತ್ತು.
ಜಪಾನ್ನೊಂದಿಗೆ ಬೃಹತ್ ವ್ಯಾಪಾರ ಒಪ್ಪಂದದ ಬಗ್ಗೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆಯನ್ನು ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣ ಟ್ರೂತ್ನಲ್ಲಿ ಪೋಸ್ಟ್ ಮಾಡಿರುವ ಟ್ರಂಪ್ ಜಪಾನ್ ಬಗ್ಗೆ ಅಧಿಕೃತವಾಗಿ ಅಮೆರಿಕದೊಂದಿಗೆ ಹೆಜ್ಜೆ ಹಾಕ್ತಾ ಇದೆ. $550 ಬಿಲಿಯನ್ ಹೂಡಿಕೆಗೆ ಮೊದಲ ಕಂತನ್ನು ಪ್ರಾರಂಭಿಸಿದೆ ಅಂತ ಹೇಳಿಕೊಂಡಿದ್ದಾರೆ. ಅಮೆರಿಕ ಇರಾನ್ ಮಧ್ಯೆ ಯುದ್ಧೋನ್ಮಾದದ ಕ್ಷಣಕ್ಕೂ ಕೂಡ ಈ ಯುದ್ಧೋನ್ಮಾದ ತೀವ್ರಗೊಳ್ತಾ ಇದೆ. ಈ ಹೊತ್ತಲ್ಲೇ ಇರಾನ್ನ ರಾಜಧಾನಿ ಟೆಹರಾನ್ ಬಳಿಯಲ್ಲಿ ಭಾರೀ ಸ್ಫೋಟವೊಂದು ಕಂಡುಬಂದಿದೆ. ಭಾರೀ ಶಬ್ದದೊಂದಿಗೆ ದಟ್ಟವಾದ ಹೊಗೆ ಕಂಡುಬಂದಿದ್ದು ರಕ್ಷಣಾ ಪಡೆಗಳು ಸ್ಥಳಕ್ಕೆ ಧಾವಿಸಿವೆ. ನ್ಯೂಯಾರ್ಕ್ನ ಚರ್ಚ್ನಲ್ಲಿ ಭೀಕರ ಸ್ಫೋಟವೊಂದು ಸಂಭವಿಸಿದೆ. ಚರ್ಚಿನ ಒಳಭಾಗದಲ್ಲಿ ಅನಿಲದ ವಾಸನೆ ಬರುತ್ತಾ ಇದ್ದಂತೆಯೇ ಸ್ಫೋಟ ಸಂಭವಿಸಿದೆ. ಚರ್ಚ್ ಕಟ್ಟಡ ಸಂಪೂರ್ಣ ನಾಶವಾಗಿದ್ದು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಅಮೆರಿಕದ ಓಕ್ಲಹಾಮ್ನಲ್ಲಿ ಭಾರೀ ಕಾಡ್ಗಿಚ್ಚು ಸಂಭವಿಸಿದೆ. ವಾಯುವ್ಯ ಭಾಗದಲ್ಲಿ ಕಾಡ್ಗಿಚ್ಚಿನಿಂದ ಸರಿಸುಮಾರು 1,50,000 ಎಕರೆಯಷ್ಟು ಪ್ರದೇಶ ಸುಟ್ಟು ಭಸ್ಮವಾಗಿದೆ. ಹೀಗಾಗಿ ವುಡ್ಸ್ಬರ್ಡ್ ಸೇರಿದಂತೆಯೇ ಬೇರೆ ಬೇರೆ ಪ್ರದೇಶಗಳಲ್ಲಿ ಲಕ್ಷಾಂತರ ಜನರನ್ನು ಸ್ಥಳಾಂತರಿಸಲಾಗಿದೆ. ಬೆಂಕಿ ನಂದಿಸಲು ತುರ್ತು ಸಿಬ್ಬಂದಿಯನ್ನು ನಿಯೋಜನೆ ಮಾಡಲಾಗಿದ್ದು ಅವರು ಹರಸಾಹಸ ಪಡ್ತಾ ಇದ್ದಾರೆ. ಈಗ ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ನಾವು ವಿದೇಶಕ್ಕೆ ಹೋಗೋದಿಲ್ಲ ಅಂತ ಒಂದಷ್ಟು ಮಂದಿ ಹೇಳ್ತಾ ಇದ್ರು, ಇಲ್ಲ ಹೋಗ್ತೀವಿ ಅಂತ ಹೇಳ್ತಿದ್ರು. ಹೀಗೆಲ್ಲ ಹೇಳ್ಕೊಂಡೇ ಈಗಾಗಲೇ ಕಾಂಗ್ರೆಸ್ನ ಸರಿಸುಮಾರು 20 ಶಾಸಕರ ದಂಡು ವಿದೇಶಕ್ಕೆ ಹಾರಿಯಾಗಿದೆ. ಕೆಲವರು ಕುಟುಂಬ ಸಮೇತ ಹೋದರೆ, ಇನ್ನು ಕೆಲವು ಶಾಸಕರು ಸಿಂಗಲ್ ಆಗಿ ಫಾರಿನ್ಗೆ ಹಾರಿದ್ದಾರೆ. ಕುರ್ಚಿ ಕದನ, ಬಜೆಟ್ ಅಧಿವೇಶನದ ತಯಾರಿ ಮಧ್ಯೆನೇ ವಿದೇಶಕ್ಕೆ ಯಾತಕ್ಕೋಸ್ಕರ ಹೋದು ಅಂತ ಒಂದು ಕಡೆ DKಶಿ ಟೀಮ್, ಇನ್ನೊಂದು ಕಡೆ ಹೈಕಮಾಂಡ್ ಕೂಡ ನಿಗಾ ವಹಿಸಿದೆ. ಎಲ್ಲದಕ್ಕೂ ಇನ್ನೊಂದು ವಾರದಲ್ಲಿ ಉತ್ತರ ಸಿಗುತ್ತೆ ಅಂತ DCM ಆಪ್ತರು ಕೊಟ್ಟಿರುವ ಹೇಳಿಕೆಯೂ ಕೂಡ 10 ಚರ್ಚೆಗಳನ್ನು ಹುಟ್ಟುಹಾಕಿದೆ. ರಾಜ್ಯ ಸರ್ಕಾರದ ಸಿಎಂ ಕುರ್ಚಿ ಸಂಘರ್ಷದ ಮಧ್ಯೆಯೇ ಹಲವು ಶಾಸಕರು ವಿದೇಶ ಪ್ರವಾಸಕ್ಕೆ ಹೋಗಿದ್ದಾರೆ. ಮಧ್ಯರಾತ್ರಿ ಆಸ್ಟ್ರೇಲಿಯಾಗೆ ಕಾಂಗ್ರೆಸ್ನ 11 ಶಾಸಕರ ಟೀಮ್ ಹೋಗಿದೆ. ಹೋಗಿರುವ ಎಲ್ಲಾ ಶಾಸಕರು ಕೂಡ ಸಿದ್ದರಾಮಯ್ಯ ಟೀಮ್ನವರೇ. ಇವತ್ತು ಕೂಡ 2ನೇ ಟೀಮ್ನಲ್ಲಿ 20ಕ್ಕೂ ಹೆಚ್ಚು ಶಾಸಕರು ಫಾರಿನ್ಗೆ ಹಾರಲಿದ್ದಾರೆ. ಕುಟುಂಬ ಸಮೇತರಾಗಿ ಸ್ವಂತ ಖರ್ಚು ಅಂತ ಹೇಳಿಕೊಂಡು ಪ್ರಯಾಣ ಮಾಡಿದ್ದಾರೆ ಎಲ್ಲಾ ಶಾಸಕರು. ಚಾಮರಾಜನಗರ ಶಾಸಕ ಸಿ ಪುಟ್ಟರಂಗಶೆಟ್ಟಿ, ಸಿರಗುಪ್ಪ ಶಾಸಕ BM ನಾಗರಾಜ್, ಜಗಳೂರು ಶಾಸಕ ಬಿ ದೇವೇಂದ್ರಪ್ಪ, ಸಿಂಧನೂರು ಶಾಸಕ ಹಂಪನಗೌಡ ಬಾದರ್ಲೆ, ಇಂಡಿ ಶಾಸಕ ಯಶವಂತರಾಯ ಗೌಡ ಪಾಟೀಲ್ ಹಾಗೂ ಚಿಕ್ಕಮಗಳೂರು ಶಾಸಕ HD ತಮ್ಮಯ್ಯ ವಿಮಾನ ಹತ್ತಿದವರು. ಹಾಗೆ ವಿಧಾನ ಪರಿಷತ್ ಸದಸ್ಯರಾದ ನಾಗರಾಜ್ ಯಾದವ್, ವಸಂತ್ ಕುಮಾರ್, ಡಿ ತಿಮ್ಮಯ್ಯ, ಶರಣಗೌಡ ಬಯ್ಯಾಪುರ ಹಾಗೂ ಕೆ ಶಿವಕುಮಾರ್ ಕೂಡ ವಿದೇಶದ ವಿಮಾನ ಹತ್ತಿದ್ದಾರೆ. ಸ್ವಂತ ಖರ್ಚಿನಲ್ಲಿ ಹೋಗ್ತಾ ಇದ್ದೀವಿ, ಕುರ್ಚಿ ಕದನಕ್ಕೂ ಪ್ರವಾಸಕ್ಕೂ ಸಂಬಂಧವಿಲ್ಲ ಅನ್ನೋದೇ ಎಲ್ಲರ ಮಾತಾಗಿತ್ತು. ನಾಯಕತ್ವ ಬದಲಾವಣೆ ನಾವು ವಿದೇಶಕ್ಕೆ ಹೋಗೋ ರೀತಿಯಾಗಿರ್ತಕ್ಕಂಥ ಸಂಬಂಧ ಇಲ್ಲ. ಖಾಸಗಿ ಪ್ರವಾಸ, ಅದಕ್ಕೆ ನನಗೇನು ಸಂಬಂಧ ಇಲ್ಲ. ಅರೆ ನಾವು ಸ್ವಂತ ಖರ್ಚಲ್ಲಿ ಹೋಗ್ತೀವಿ, ದೇಶಗಳು ನೋಡ್ಕೊಂಡು ಅವ್ರ ಸ್ವಂತ ದುಡ್ಡಲ್ಲಿ ವಿದೇಶಕ್ಕೆ ಹೋಗಿದ್ದಾರೆ. ಈಗ ಸ್ವಂತ ಖರ್ಚಲ್ಲಿ ಅವ್ರ ಸ್ನೇಹಿತರು ಹೋಗ್ತಾರೆ. ಹೋಗಿರೋರೆಲ್ಲ ಸಿದ್ದರಾಮಯ್ಯ ಬಣ ಅಂತ ಹೇಳಿ ಸರ್, ಆ ಥರ ಏನೂ ಇಲ್ಲ. ಎಲ್ಲ ಒಂದೇ ಬಣ, ಕಾಂಗ್ರೆಸ್ ಬಣ. ಯಾವ ಬಣನೂ ಇಲ್ಲ, ಎಲ್ಲ ಒಂದೇ ಪ್ರವಾಸಕ್ಕೆ ಹೋಗ್ತಾ ಇದ್ದಾರೆ ಶಾಸಕ. ವಿದೇಶಿ ಪ್ರವಾಸಕ್ಕೆ ಏನು ಬೇಜಾರಾದಗಳಿಗೆ ಹೋಗ್ತಾರೆ, ಇಲ್ಲಾಂದ್ರೆ ನಮಗೆಲ್ಲ ಬೇಜಾರು ಅನ್ನೋದು ಇರೋದಿಲ್ಲ. ಯಾಕೆಂದ್ರೆ ನಮ್ಮ ಸಂಗಡ ಜನ ಇರ್ತಾರಲ್ಲ, ನಮಗೆ ಬೇಜಾರು ಇರೋದಿಲ್ಲ. ಜನ ಯಾರಿಗೆ ಅವಶ್ಯಕತೆ ಇರೋದಿಲ್ಲ, ಜನರ ಮೇಲೆ ಪ್ರೀತಿ ಇರೋದಿಲ್ಲ, ಅಥವಾ ಹಣ ಜಾಸ್ತಿ ಇದ್ರೆ ಹೋಗ್ತಾರೆ. ಕುರ್ಚಿ ಕಚ್ಚಾಟದ ಮಧ್ಯೆಯೇ ಹೈಕಮಾಂಡ್ಗೂ ಹೇಳದೆ ಹೋದವರ ಮೇಲೆ ಹೈಕಮಾಂಡ್ ಹಾಗೂ DK ಶಿವಕುಮಾರ್ ಆಪ್ತರು ಕೂಡ ಒಂದು ನಿಗಾ ಇಟ್ಟಿದ್ದಾರೆ. ಏನ್ ಸಂದೇಶ ಕೊಡುತ್ತೆ ಸರ್ ಒಟ್ಟೊಟ್ಟಿಗೆ ಹೋಗುವಂತದ್ದು ಸರ್? ಅವ್ರವ್ರ ಸ್ನೇಹಿತರ ಕಂಡ್ರಿ, ಲೈಕ್ ಮೈಂಡೆಡ್ಸು, ಕಾಮನ್ ಫ್ರೆಂಡ್ಸ್ ಎಲ್ಲ ಹೋಗಿದ್ದಾರೆ. ತಪ್ಪೇನದು? ಸಂದೇಶ ಏನದ್ರಲ್ಲಿ? ನಮ್ಮನ್ನೇನು ಕರೆದಿಲ್ಲ. ನಾವು ನಮ್ದೇ ಒಂದು ಟೀಮ್ ಬೇರೆ, ಅವ್ರದೇ ಟೀಮ್ ಬೇರೆ. ಹೋಗಿದ್ದಾರೆ, ಯಾರು ಕಳಿಸಿರ್ಬೋದೇನೋ, ಅದ್ರ ಹಿನ್ನೆಲೆ ಕಳಿಸಿರೋರನ್ನ ಕೇಳಬೇಕು, ನೀವು ಹೋಗಿರೋರನ್ನ ಕೇಳಬೇಕು. ಹೋಗಿರೋರೆಲ್ಲ ಸಿದ್ದರಾಮಯ್ಯನ ಬಣದ ಶಾಸಕರು ಅಂತ ಹೇಳಿ ಸರ್ ಒಂದು ಚರ್ಚೆ. ಆ ಥರ ಏನು ನನಗೆ ಬಣ ಅಂತ ಕಾಣಿಸ್ತಿಲ್ಲ, ಎಲ್ಲ ನಮ್ಮವರು ಕೊಟ್ಟಿದ್ದೀವಿ. ಸಿದ್ದರಾಮಯ್ಯ ಗುಂಪಿನ ಮಹದೇವಪ್ಪ ಮಾತಿಗೆ DKಶಿ ಆಪ್ತರು ಟಾಂಗ್ ಕೊಡುತ್ತಿದ್ದಾರೆ. ಶಾಸಕರನ್ನು ಬೀದಿ ನಾಯಿಗಳಿಗೆ ಹೋಲಿಸಿದ್ದಾರೆ ಎಂದು ಮಹದೇವಪ್ಪ ವಿರುದ್ಧ ಸಿಟ್ಟಾಗಿದ್ದಾರೆ. ಮಹದೇವಪ್ಪ ಹೇಳಿಕೆಯನ್ನ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸುವಂತೆ ಆಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, 1 ವಾರ ಸಮಯ ಕೊಡಿ, ನಾಯಿ ವ್ಯಂಗ್ಯ ಎಲ್ಲದಕ್ಕೂ ಮುಂದೆ ಉತ್ತರ ಸಿಗಲಿದೆ ಎಂಬ ಹೊಸ ಟ್ವಿಸ್ಟ್ ಕೊಟ್ಟಿದ್ದಾರೆ ಗಣಿಗ ರವಿಕುಮಾರ್. ಯಾರಾದರೂ ಸ್ಪಾನ್ಸರ್ ಮಾಡಿ ಕಳಿಸಿರ್ಲಿ, ಅವರೇ ದುಡ್ಡು ಹಾಕೊಂಡು ಹೋಗಿರಲಿ,
ಕದ್ದೋಗಿರ್ಲಿ ಧೈರ್ಯವಾಗಿ ಹೋಗಿರ್ಲಿ, ಫಾರಿನಲ್ಲಿ ಕೂತ್ಕೊಂಡು ಟೂರ್ ಹೊಡೆದ್ಬಿಟ್ಟು ಬಂದಿದ ತಕ್ಷಣ ಯಾರನ್ನೇ ಮುಖ್ಯಮಂತ್ರಿನ ಇಳಿಸೋಕ್ಕಾಗಲ್ಲ, ಇಲ್ಲ ಸರ್ಕಾರನ ಬದಲಾವಣೆ ಮಾಡೋಕ್ಕಾಗಲ್ಲ. ಏನಿದ್ರು ಕಾಂಗ್ರೆಸ್ ಹೈಕಮಾಂಡ್ DK ಶಿವಕುಮಾರ್ ಸಾಹೇಬರು, ಸಿದ್ದರಾಮಯ್ಯ ಸಾಹೇಬರಿಗೆ ಆಗಿರುವಂಥ ಮಾತುಕತೆ. ಅದರಲ್ಲಿ ರವಿಕುಮಾರ್ 50 ಜನನ ಕರ್ಕೊಂಡು ಹೋಗಿದ ತಕ್ಷಣ ಸರ್ಕಾರ ಚೇಂಜ್ ಮಾಡಿ ಮುಖ್ಯಮಂತ್ರಿ ಚೇಂಜ್ ಮಾಡೋಕ್ಕಾಗಲ್ಲ. ನಾನು ಕರ್ಕೊಂಡು ಹೋಗಲಿಲ್ಲ, ಇಲ್ಲೇ ಬೆಂಗಳೂರಲ್ಲಿ ಮಂಡ್ಯದಲ್ಲಿದ್ದೀನಿ ಅಂದಿದ ತಕ್ಷಣ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ಎಲ್ಲ ಹೈಕಮಾಂಡ್ ಸೂಕ್ತ ಕಾಲದಲ್ಲಿ ಸೂಕ್ತ ನಿರ್ಧಾರವನ್ನು ಮಾಡುತ್ತೆ. ಈ ಕೂಡಲೇ ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಬೇಕು. ಇಲ್ಲ ಚೇಂಜ್ ಮಾಡ್ತೀವಿ, DK ಶಿವಕುಮಾರ್ ಮಾಡ್ತೀವಿ, ಇಲ್ಲ ನಿಮ್ಮನ್ನ ಮಾಡಲ್ಲ, ಎರಡರಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು. ಬರ್ದೇನೆ ದಿನ ಮಾಡ್ತಿದ್ರೆ ಇದೇ ಥರ ಟೂರ್ಗಳು ಹೋಗ್ತಾ ಇರ್ತಾರೆ, ರೆಸಾರ್ಟ್ಗೂ ಹೋಗ್ತಾ ಇರ್ತಾರೆ, ಇನ್ನೊಂದಕ್ಕೂ ಹೋಗ್ತಾ ಇರ್ತಾರೆ. ಅದರಿಂದ ಪಕ್ಷಕ್ಕೆ ಹಾನಿ ಆಗುತ್ತೆ ಬಿಟ್ಟರೆ ಬೇರೆ ಏನೂ ಆಗಲ್ಲ. ಮಧ್ಯಪ್ರವೇಶಿಸಿ ಏನಾದರೂ ಒಂದು ನಿರ್ಧಾರಕ್ಕೆ ಬರಬೇಕು. ಟೈಮ್ ಮುಂದಕ್ಕೆ ಹೋಗಲಿ ಅಂತಂದರೆ ಏನೂ ಆಗಲ್ಲ, ಪಕ್ಷಕ್ಕೆ ಡ್ಯಾಮೇಜ್ ಆಗ್ತದೆ. ಹೈಕಮಾಂಡ್ ಅವರು ಮಧ್ಯಪ್ರವೇಶಿಸಿ ಇದನ್ನು ಒಂದು ಇತ್ಯರ್ಥ ಮಾಡಲೇಬೇಕು. ನಾಯಿ ಅಂದರೆ ಪ್ರಾಮಾಣಿಕತೆ, ನಾಯಿ ಅಂದರೆ ನಿಯತ್ತು, ಅದಕ್ಕೆ ಎಲ್ಲ ಶಾಸಕರು ನಿಯತ್ತು ಅಂತ ಹೇಳಿರ್ಬೋದು. ನಾಯಿ ಅಂದರೆ ನಿಯತ್ತು, DK ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ನಿಯತ್ತು, ಹೈಕಮಾಂಡ್ನ ನಿಯತ್ತಿನ ಸೈನಿಕ. ಅದು ನಾಯಿ ಅಂದರೆ ನಿಯತ್ತು, DK ಶಿವಕುಮಾರ್ ಅಂದರೆ ನಿಯತ್ತು, ಹೈಕಮಾಂಡಿಗೆ ನಿಯತ್ತಾಗಿರುವ ಮನುಷ್ಯ 40 ವರ್ಷದಿಂದ. ಸ್ವಲ್ಪ ಒಂದು ವಾರ ಟೈಮ್ ಕೊಡಿ, ಎಲ್ಲದಕ್ಕೂ ನೇರ ಉತ್ತರ ಕೊಡ್ತೀನಿ. ಈ ಮಧ್ಯೆ ಸಿದ್ದರಾಮಯ್ಯನವರನ್ನ ಮತ್ತೆ ಮಾತಿನ ಇಕ್ಕಟ್ಟಿಗೆ ಸಿಲುಕಿಸುವ ಕೆಲಸವೂ ಆಗ್ತಿದೆ. ಸಿದ್ದರಾಮಯ್ಯನವರು ಮಾತು ಕೊಟ್ಟಿದ್ದಾರೆ, ಸೂಕ್ತ ಸಮಯದಲ್ಲಿ ಸಿದ್ದರಾಮಯ್ಯನವರೇ ಎಲ್ಲದಕ್ಕೂ ಉತ್ತರ ಕೊಡ್ತಾರೆ ಅಂದಿದ್ರು DK. ಅದೇ ಧಾಟಿಯಲ್ಲೇ ಇವತ್ತು ಕೂಡ ಕುಣಿಗಲ್ ರಂಗನಾಥ್ ಒತ್ತಾಯಿಸಿದ್ರು. ಹಾಗೆ ಮಹದೇವಪ್ಪರಂಥ ಹಿರಿಯರಿಂದ ನಾಯಿ ಮಾತು ಬರಬಾರದಿತ್ತು ಎಂದು ಬೇಸರವನ್ನೂ ಹೊರಹಾಕಿದ್ರು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಶೇಕಡವಾರು 50-60 ವರ್ಷದ ಇತಿಹಾಸದಲ್ಲಿ ಯಾವತ್ತೂ ಅವರು ಮಾತು ಕೊಟ್ಟಂತೆ ತಪ್ಪಿಲ್ಲ ಅಂತ ನಾನು ಮೊದಲಿಂದಲೂ ಹೇಳ್ತಾ ಇದ್ದೀನಿ, ಈಗಲೂ ಅದೇ ಹೇಳ್ತೀನಿ. ಒಪ್ಪಂದ ಆಗಿದ್ದು ಮಾತಿದ್ರೆ 100% ಸಿದ್ದರಾಮಯ್ಯ ಸಾಹೇಬ್ರೆ ಇವತ್ತು ಕರ್ನಾಟಕ ಜನತೆಗೆ ಹೇಳ್ತಾರೆ ಅಂತ ನಾನು ಭಾವಿಸ್ತೇನೆ. ನಾನು ಅದೇ ಮಾತ್ರ ಹೇಳಿದ್ರು ಸರ್, ಡಿಸೆಂಬರ್ ಒಳಗಡೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ ಅಂತ. ಅಫ್ಕೋರ್ಸ್ ಅದರ ನಿರೀಕ್ಷೆಯಲ್ಲೇ ಎಲ್ಲ ನಮ್ಮ ಕಾರ್ಯಕರ್ತರುಗಳು ಇದ್ದಾರೆ, ಅದೇ ನಿರೀಕ್ಷೆಯಲ್ಲಿ ಎಲ್ಲ ಜನತೆಯೂ ಇದೆ. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಅವ್ರ ಜೊತೆ ಕೂತು ಮಾತನಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬ್ರೆ ನಿಮ್ಗೆಲ್ಲರಿಗೂ ಉತ್ತರ ಹೇಳ್ತಾರೆ ಅಂತ ನಾನು ಭಾವಿಸ್ತೀನಿ. ನಾಯಿಗೆ ಬಾಲ ಇದ್ರೇ ಶೋಭೆ. ಅವ್ರು ಯಾವ್ಯಾವುದಕ್ಕೆ ಎಲ್ಲೆಲ್ಲಿ ಯಾವ ರೀತಿ ಕಂಪೇರ್ ಮಾಡ್ತಾರೆ ಅನ್ನೋದನ್ನು ನೀವು ಅವ್ರನ್ನೇ ಹೋಗಿ ಕೇಳಬೇಕು. ನಾವೊಬ್ಬ ಹಿರಿಯ ಶಾಸಕನಾಗಿ ಈ ರೀತಿಯ ಹೇಳಿಕೆಗಳಿಂದ ಶೋಭೆ ತರಂತದಲ್ಲ ಅನ್ನೋದು ಮತ್ತೊಮ್ಮೆ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ನಾನು. ಬಜೆಟ್ ಬಳಿಕ ಸಿಎಂ ಅಸಲಿ ರಾಜಕೀಯ ಆಟ ಶುರು. ಪವರ್ ಶೇರಿಂಗ್ಗೆ ಕೌಂಟರ್ ಕೊಡಲು 2 ಪ್ರಬಲ ಅಸ್ತ್ರ. ಕುರ್ಚಿ ಕದನದ ಮಧ್ಯೆಯೇ ವಿರೋಧಿಗಳಿಗೆ ಟಾಂಗ್ ಕೊಡಲು ಸಿಎಂ ಸಿದ್ದರಾಮಯ್ಯ ರಣತಂತ್ರ ಮಾಡಿದ್ದಾರೆ. ಬಜೆಟ್ ಬಳಿಕ ಅಸಲಿ ರಾಜಕೀಯ ಆಟ ಶುರು ಮಾಡಲಿರುವ ಸಿಎಂ ಪವರ್ ಶೇರಿಂಗ್ಗೆ ಕೌಂಟರ್ ಕೊಡಲು 2 ಪ್ರಬಲ ಅಸ್ತ್ರಗಳ ಬಳಕೆಗೆ ಮುಂದಾಗಿದ್ದಾರೆ. ಬಜೆಟ್ ಅಧಿವೇಶನದ ಬಳಿಕ ಸಿಎಂ ದೆಹಲಿಗೆ ಹೋಗಲಿದ್ದಾರೆ. ರಾಹುಲ್ ಲಭ್ಯತೆ ನೋಡಿ 4 ದಿನ ಠಿಕಾಣಿಗೆ ಪ್ಲಾನ್ ಮಾಡಿದ್ದಾರೆ. ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಸಂಪುಟ ಪುನರಚನೆಗೆ ಅನುಮತಿ ಕೇಳಲಿದ್ದಾರೆ. ಸಂಪುಟದಿಂದ 12ರಿಂದ 15 ಸಚಿವರನ್ನ ಕೈಬಿಡಲು ಚಿಂತನೆ ಮಾಡಿದ್ದಾರೆ. ಹೈಕಮಾಂಡ್ 25 ಸಚಿವರನ್ನ ಕೈಬಿಡಿ ಅಂದ್ರೆ ಅದಕ್ಕೂ ರೆಡಿ ಇದ್ದಾರೆ. ಸಂಪುಟ ಪುನರಚನೆ ಮಾಡುವ ಮೂಲಕ ಕುರ್ಚಿ ಆಟಕ್ಕೆ ಬ್ರೇಕ್ ಹಾಕಲು ತಂತ್ರ ಮಾಡಿದ್ದಾರೆ. ಹಾಗೆ ಜಾತಿ ಜನಗಣತಿ ಅಂತಿಮ ವರದಿ ಸ್ವೀಕಾರಕ್ಕೆ ಸಿಎಂ ತಯಾರಿ ಮಾಡಿಕೊಂಡಿದ್ದಾರೆ. ಸಾಮಾಜಿಕ ಶೈಕ್ಷಣಿಕ ಗಣತಿ ವರದಿ ಬಹಿರಂಗಕ್ಕೆ ಪ್ಲಾನ್ ಮಾಡಿದ್ದು, ಈಗಾಗಲೇ ಅಂತಿಮ ಹಂತದಲ್ಲಿರುವ ಜಾತಿ ಜನಗಣತಿ ವರದಿ ಸ್ವೀಕರಿಸಿ ಕ್ಯಾಬಿನೆಟ್ಗೆ ತರಲು ಪ್ಲಾನ್ ಮಾಡಿದ್ದಾರೆ. ಈ ಮೂಲಕ ಪಕ್ಷದೊಳಗಿನ ಹೊರಗಿನ ಶತ್ರುಗಳ ವಿರುದ್ಧ 2 ಬ್ರಹ್ಮಾಸ್ತ್ರ ಬಳಕೆಯ ವ್ಯೂಹ ಹೆಣೆದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆಯೇ DK ಶಿವಕುಮಾರ್ ಭೇಟಿ ಮಾಡಿದ್ದಾರೆ ಚಳ್ಳಕೆರೆ ಶಾಸಕ ಟಿ ರಘುಮೂರ್ತಿ ಹಾಗೂ ಹೊಸದುರ್ಗ ಶಾಸಕ ಗೋವಿಂದಪ್ಪ. ವಿದೇಶ ಪ್ರವಾಸ ಪಟ್ಟಿಯಲ್ಲಿದ್ದ 2 ಶಾಸಕರು ಅಂತಿಮ ಹಂತದಲ್ಲಿ ಪ್ರವಾಸದಿಂದ ದೂರ ಉಳಿದಿದ್ದಾರೆ ಎಂದೇ ಹೇಳಲಾಗ್ತಿದೆ. ಡಿಕೆಶಿ ಭೇಟಿ ಮಾಡಿದ್ದು ಕೂಡ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಬೆಂಗಳೂರಿನಲ್ಲಿ 3 ದಿನಗಳಿಂದ ಕಸದ ಸಮಸ್ಯೆ ಜಟಿಲವಾಗ್ತಾ ಇದೆ. ರಾಜಧಾನಿಯ ಕಸವನ್ನು ಹಾಕುವ ಡಂಪಿಂಗ್ ಯಾರ್ಡ್ಗಳ ಸುತ್ತಮುತ್ತಲಿನ ಗ್ರಾಮಸ್ಥರು ಕಸದ ಲಾರಿಗಳನ್ನು ತಡಿತಾ ಇದ್ದಾರೆ. ಆದರೆ ಕಸದ ಲಾರಿಗಳನ್ನು ಜನ ತಾವೇ ಸ್ವಯಂ ಪ್ರೇರಿತವಾಗಿ ತಡೆದಿಲ್ಲ. BJP ಶಾಸಕರು ಮಾಡ್ತಾ ಇರುವಂಥ ಕಿತಾಪತಿ ಇದು ಅಂತ ಹೇಳಿ DCM DK ಶಿವಕುಮಾರ್ ನೇರ ಆರೋಪವನ್ನು ಮಾಡಿದರು. ಅಷ್ಟೇ ಅಲ್ಲದೆ BJPಯವರು ಒಂದು ವೇಳೆ ಸುಮ್ಮನೆ ಇರದೇ ಇದ್ದರೆ ಅವರ ಮನೆ ಮುಂದೆ ಕಸ ಹಾಕಿಸೋದಾಗಿ DK ಶಿವಕುಮಾರ್ ಖಡಕ್ ಎಚ್ಚರಿಕೆ ಬೇರೆ ಕೊಟ್ಟಿದ್ದಾರೆ.
ಕಸ ಇನ್ನೆಲ್ಲಿಗೆ ಹೋಗಬೇಕು? ಅಶೋಕನ ಮನೆಗೆ ಹೋಗಬೇಕು, ಇಲ್ಲ ಅಂದ್ರೆ ವಿಜೇಂದ್ರ ಮನೆಗೆ ಹೋಗಬೇಕು, ಇಲ್ಲ BJP ಆಫೀಸ್ಗೆ ಹೋಗಬೇಕು. ಇಂಥ ಗೊಡ್ಡು ಬೆದರಿಕೆಗೆ ಎದುರುಕೊಳ್ತಕ್ಕಂಥ ಪ್ರಶ್ನೆನೆಲ್ಲ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ಹೈಟೆಕ್ ಸಿಟಿ, ಸಿಲಿಕಾನ್ ಸಿಟಿ, ಐಟಿಬಿಟಿ ನಗರ ಬೆಂಗಳೂರಲ್ಲಿ ಮತ್ತೆ ಕಸದ ಕಿರಿಕಿರಿ ಶುರುವಾಗಿದೆ. ರಸ್ತೆಗಳಲ್ಲಿ ಎಲ್ಲೆಂದರಲ್ಲಿ ಕಸದ ರಾಶಿಗಳು ರಾರಾಜಿಸುತ್ತಿವೆ. ಇನ್ನು ಮನೆ ಮನೆಯಿಂದಲೂ ಕಸ ಸಂಗ್ರಹಿಸಿ ಡಂಪಿಂಗ್ ಯಾರ್ಡ್ಗಳಿಗೆ ಸುರಿಯಲು ಹೋದ ನೂರಾರು ಲಾರಿಗಳು ನಿಂತಲ್ಲೇ ನಿಂತಿವೆ. ಬಾಗಲೂರಲ್ಲೂ ಕಸದ ಲಾರಿಗಳಿಗೆ ತಡೆಯೊಡ್ಡಲಾಗಿದೆ. ದೊಡ್ಡಬಳ್ಳಾಪುರದಲ್ಲೂ ಕಸದ ಲಾರಿಗಳಿಗೆ ಬ್ರೇಕ್ ಹಾಕಲಾಗಿದೆ. ಮಹದೇವಪುರ ಕ್ಷೇತ್ರದ ಮಿಟ್ಟಗಾನಹಳ್ಳಿ ಮತ್ತು ಬೆಳ್ಳಹಳ್ಳಿಯಲ್ಲೂ ಬೆಂಗಳೂರಿನ ಕಸ ತುಂಬಿಕೊಂಡು ಹೋಗಿದ್ದ 200ಕ್ಕೂ ಹೆಚ್ಚು ಲಾರಿಗಳನ್ನು ಸ್ಥಳೀಯ ಗ್ರಾಮಸ್ಥರೇ ತಡೆದು ನಿಲ್ಲಿಸಿದ್ದಾರೆ. ಬೆಂಗಳೂರಿನ ಕಸ ತಂದು ಅವೈಜ್ಞಾನಿಕವಾಗಿ ಸುರಿದು ಹೋಗ್ತಾ ಇದ್ದು ಊರಿನವರಿಗೆಲ್ಲ ರೋಗ ಬರ್ತಾ ಇದೆ. ರಸ್ತೆಗಳು ಹಾಳಾಗ್ತಿದೆ. ಅಂತರ್ಜಲ ಹಾಳಾಗಿ ಬೋರ್ವೆಲ್ಗಳಲ್ಲಿ ಕೆಟ್ಟ ನೀರು ಬರ್ತಿದೆ. ಸಮಸ್ಯೆ ಸರಿಪಡಿಸುವವರೆಗೂ ಕಸ ಸುರಿಯಲು ಬಿಡಲ್ಲ ಅನ್ನೋದು ಡಂಪಿಂಗ್ ಯಾರ್ಡ್ ಸುತ್ತಲಿನ ಜನರ ನೇರ ಮಾತು. ಈ ಕಸ ವಿಲೇವಾರಿ ಮಾಡೋದು ಇವರು ಸೂಕ್ತವಾದ ರೀತಿಯಲ್ಲಿ ಮಾಡಲ್ಲ. ನಮ್ಮ ಜನರ ಕಣ್ಣೊರ್ಸಕ್ಕೆ ಮಾತ್ರ ಯಾವ ರೀತಿ ಬೇಕೋ ಆ ರೀತಿ ಮಾಡ್ತಾರೆ. ಕುಡಿಯೋ ನೀರು ಈಗ ಬೋರ್ ಹಾಕಿದ್ರು, ಕಸ ಹಾಕಿ ಇಲ್ಲೆಲ್ಲ ಮಾಲಿನ್ಯ ಇದಾಗೋಗಿದೆ. ಬೋರ್ ಹಾಕಿದ್ರು ನೀರೆಲ್ಲ ಮಾಲಿನ್ಯ ಬಂದ್ಬಿಟ್ಟಿದೆ. ಈ ದಿನ ಬೆಳಗ್ಗೆ ಇಲ್ಲಿ ಕಸ ಇರ್ತಾರೆ, ರೋಡ್ಗಳಲ್ಲೇ ಬೆಂಕಿ ಹಾಕ್ಬಿಡ್ತಾರೆ ಪಕ್ಕದಲ್ಲಿ. ಆ ಹೊಗೆ ಕುಡಿದು ಕ್ಯಾನ್ಸರು. ಕುಡಿಯೋಕೆ ಶುದ್ಧ ನೀರು ಕೊಡಿ, ಹಾಳಾಗಿರೋ ರಸ್ತೆಗಳನ್ನು ಸರಿ ಮಾಡಿ, ಕಸದ ದುರ್ವಾಸನೆ ತಪ್ಪಿಸಲು ಕೆಮಿಕಲ್ ಸಿಂಪಡಿಸಿ, ಒಂದು ಆಸ್ಪತ್ರೆ ಕಟ್ಟಿಸಿ, ಡಾಕ್ಟರ್ಗಳನ್ನು ನೇಮಿಸಿ. ಇಷ್ಟೇ ಇಲ್ಲಿನ ಜನರ ಬೇಡಿಕೆ. 2-3 ವರ್ಷಗಳಿಂದ ಬೇಡಿಕೆ ಈಡೇರಿಸ್ತೀವಿ ಅಂತ ಅಧಿಕಾರಿಗಳು ಬೇಕಾಬಿಟ್ಟಿ ಆಶ್ವಾಸನೆ ಕೊಟ್ಟು ಹೋಗ್ತಿದ್ದಾರೆ. ಕೆಲಸ ಮಾತ್ರ ಆಗಿಲ್ಲ ಅನ್ನೋದು ಜನರ ನೇರ ಆರೋಪ. ದುರಂತ ಅಂದ್ರೆ ಇವತ್ತು ಜನರಿಗೆ 2-3 ದಿನದಲ್ಲಿ ಸಮಸ್ಯೆ ಬಗೆಹರಿಸೋ ಉಚಿತ ಆಶ್ವಾಸನೆಯನ್ನ GBA ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಕೊಟ್ಟರು. ಶಾಸಕರಿಗೆ ಸಹ ನಾವು ಹೋಗಿ ಅವರಿಗೆ ಮಾತಾಡ್ತೇವೆ ಮತ್ತು ಲೋಕಲ್ ಜನರಿಗೆ ಸಹ ಮಾತಾಡಿ ಲೋಕಲ್ ಏರಿಯಾ ಡೆವಲಪ್ಮೆಂಟ್ ಖಂಡಿತ ಮಾಡಲೇಬೇಕಾಗ್ತದೆ. ನಾವು ಸ್ವಲ್ಪ ಕಸದ ಲಾರಿಗಳನ್ನು ಬೆಂಗಳೂರು ಹೊರವಲಯದ ಗ್ರಾಮಗಳಲ್ಲಿ ತಡೆ ಹಿಡಿದಿದ್ದಾರೆ. ಆದರೆ ಕಸದ ಲಾರಿಗಳನ್ನು ತಡೆದಿರೋದು ಗ್ರಾಮಸ್ಥರಲ್ಲ, ಸ್ಥಳೀಯ ಬಿಜೆಪಿ ಶಾಸಕರ ಬೆಂಬಲಿಗರಂತೆ. ಹೀಗಂತ ಆರೋಪ ಮಾಡಿದ್ದು ಬೇರ್ಯಾರೂ ಅಲ್ಲ, ಬೆಂಗಳೂರು ಅಭಿವೃದ್ಧಿ ಸಚಿವರು ಆಗಿರುವ ಉಪಮುಖ್ಯಮಂತ್ರಿ DK ಶಿವಕುಮಾರ್. ಆಲ್ MLAs ಎಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಆಲ್ MLAs ಕಸ ಹಾಕಬಾರ್ದು ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಮಗೆ ಫಂಡ್ಸ್ ಬೇಕು, ಅದು ಬೇಕು, ಇದು ಬೇಕು ಅಂತ. ಗೌರವದಿಂದ ಇದ್ರೆ ಸರಿ, ಇಲ್ಲ ಅಂದರೆ ನಾನು ಎಸ್ಮಾಲಿ ಆ್ಯಕ್ಷನ್ ತಗೋಬೇಕಾದಂಥ ಪರಿಸ್ಥಿತಿ ಬರ್ತದೆ. MLA ಆಗಲಿ ಯಾರೇ ಆಗಲಿ, ನಾವು ಮರ್ಸಿಲೆಸ್ಸಾಗೆ ಈ ಕಸನ ನಿಲ್ಲಿಸಿದ್ರೆ ಅವ್ರ ಮನೆ ಮುಂದೆನೇ ಹಾಕ್ಸಿಸ್ತೀನಿ. ಅವ್ರ ಮನೆ ಮುಂದೆನೋ ಇಲ್ಲ BJP ಆಫೀಸ್ಗೆ ಅದೇ ಕಸ ಎತ್ಕೊಂಡೋಗಿ ಲೋಡಲ್ಲಿ ಹಾಕ್ಸ್ತಾಯಿದ್ರು. ನೆನ್ನೆ ಅರವಿಂದ್ ಲಿಂಬಾವಳಿ ಮಾಡಿದ್ದಾರೆ. ತಿರ್ಗಾ ಇವತ್ತು ದೊಡ್ಡಬಳ್ಳಾಪುರ MLA ಆ ಕಸ ಇನ್ನೆಲ್ಲಿಗೆ ಹೋಗಬೇಕು? ಅಶೋಕನ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ವಿಜೇಂದ್ರ ಮನೆಗೆ ಹೋಗಬೇಕು, ಇಲ್ಲ BJP ಆಫೀಸ್ಗೆ ಹೋಗಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ನಾವು ಕಸ ಎಲ್ಲರೂ ಒಂದು ಕಡೆ ಹಾಕಬೇಕಲ್ಲ. ಹಿಂದೆ ಮೊದಲಿಂದ ನಾವು ಏನು ಮಾಡ್ಕೊಂಡು ಬರ್ತಾಯಿದ್ದೋ ಆ ಕೆಲಸ ನಾವು ಮಾಡ್ಕೊಂಡು ಬರ್ತೀವಿ. ಅವ್ರಿಗೆ ಫಂಡ್ಸ್ ಬೇಕು ಅಂತ, ಅವ್ರ ಕ್ಷೇತ್ರಕ್ಕೆ ಡೆವಲಪ್ಮೆಂಟ್ ಫಂಡ್ ಬೇಕು ಅಂತ ಅಂದ್ಬಿಟ್ಟು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಶಿವಣ್ಣನ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ, ಕೃಷ್ಣ ಬೈರೇಗೌಡ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತಾ ಇದೆ. ಮೊದಲಿಂದ ಈಗ ನಾವು ಬೇರೆ 2 ಜಾಗನ ಪರ್ಚೇಸ್ ಮಾಡಿದ್ದೀವಿ. ಪರ್ಚೇಸ್ ಮಾಡಿ ಕಾನೂನು ಪ್ರಕಾರ ಟೆಂಡರ್ ಕರೆದಿದ್ದೀವಿ. ಅಲ್ಲೆಲ್ಲ ಕೆಲವು ಇಶ್ಯೂಸ್, ಲೀಗಲ್ ಇಶ್ಯೂಸ್ ಇದೆ, ಅದೆಲ್ಲ ಸೆಟ್ರೇಟ್ ಮಾಡಿ. ಬಿಜೆಪಿ ಶಾಸಕರಿಂದ ಬ್ಲಾಕ್ ಮೇಲ್ ಆಗ್ತಿದೆ, ಸುಮ್ಮನಿರದಿದ್ರೆ ಮರ್ಸಿಲೆಸ್ ಆಗಿ ಆಕ್ಷನ್ ತಗೊಳ್ತೀನಿ ಅಂತಿದ್ದಾರೆ DK ಶಿವಕುಮಾರ್. ಬಿಜೆಪಿಯವರು ಸುಮ್ಮನಾಗದಿದ್ರೆ ಅಶೋಕ್ ಮನೆಗೋ ವಿಜೇಂದ್ರ ಮನೆಗೋ ಇಲ್ಲಾಂದ್ರೆ ಬಿಜೆಪಿ ಕಚೇರಿ ಮುಂದೆನೆ ಕಸ ಸುರಿಸ್ತೀನಿ ಅಂತ DCM ಡೈರೆಕ್ಟ್ ವಾರ್ನಿಂಗ್ ಕೊಟ್ರು. ಆದರೆ 2 ದಿನದಲ್ಲಿ ಬೆಂಗಳೂರೇ ಗಬ್ಬೆದ್ದು ಹೋಗುತ್ತೆ ನೋಡ್ತೀರಿ ಅಂತ ವಿಪಕ್ಷ ನಾಯಕ ಅಶೋಕ್ ಹೇಳಿದ್ದಾರೆ. ಕಸ ತೆಗೆಯೋಕೆ ಟೆಂಡರ್ಗೆ ಬಿಲ್ಗೆ 21% ಕಮಿಷನ್ ಫಿಕ್ಸ್ ಆಗಿದೆ. ಕಸದ ಮಾಫಿಯಾ ಅಲ್ಲ, ಇದು ಸರ್ಕಾರದ ಮಾಫಿಯಾ ಅಂದ್ರು ಅಶೋಕ್. ಇನ್ನೊಂದು ಕಡೆ BY ವಿಜೇಂದ್ರ DK ಶಿವಕುಮಾರ್ ಗೊಡ್ಡು ಬೆದರಿಕೆಗೆಲ್ಲ ಬಗ್ಗಲ್ಲ ಅಂದ್ರು. ಕಸದ ರಾಶಿ ಬೆಂಗಳೂರಲ್ಲಿ ಅವಾಗ ಕಳೆದ 3 ದಿನದಿಂದ ಕಸನೇ ತೆಗಿತಾ ಇಲ್ಲ. ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು. ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲೇ ಹಾಗೇ ಇದೆ. ಇದರಲ್ಲಿ ಆಂಧ್ರ ಮಾಫಿಯಾ ಇದೆ ಅಂತೇಳಿ ಹಲವಾರು ಪತ್ರಿಕೆಗಳಲ್ಲಿ ಎಲ್ಲರೂ ಟೀಕೆ ಎಲ್ಲ ಮಾಡಿದ್ದಾರೆ. ಈಗ ಸರ್ಕಾರನೇ ಒಂದು ಮಾಫಿಯಾ. ಆ ಕಸ ಇನ್ನೆಲ್ಲಿಗೆ ಹೋಗಬೇಕು? ಅಶೋಕನ ಮನೆಗೆ ಹೋಗಬೇಕು, ಇಲ್ಲ ಅಂದರೆ ವಿಜೇಂದ್ರ ಮನೆಗೆ ಹೋಗಬೇಕು, ಇಲ್ಲ BJP ಆಫೀಸ್ಗೆ ಹೋಗಬೇಕು. ಅಷ್ಟೇ ಕೆಲಸ. ಏನಕ್ಕೆ ಅವರು ಎಷ್ಟು ಯಾರಿಗೆ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ? ಇಂಥ ಗೊಡ್ಡು ಬೆದರಿಕೆಗೆ ಎದುರುಕೊಳ್ತಕ್ಕಂಥ ಪ್ರಶ್ನೆನೆಲ್ಲ ಇದನ್ನು ಹೇಗೆ ಸರಿಪಡಿಸ್ಬೇಕು ಅದ್ರ ಕಡೆ ಗಮನ ಕೊಡಲಿ. ಈ ರೀತಿ
ದರ್ಪ ಇವೆಲ್ಲ ಸವಾಲುಗಳಾಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಬೆಂಗಳೂರಿನ ಕಸ ತೆಗೆಯೋ ವಿಷಯದಲ್ಲೂ ರಾಜಕೀಯ ಕೆಸರೆರೆಚಾಟ ನಡೀತಾ ಇದೆ. ಆದರೆ ಹರಾಜಾಗ್ತಾ ಇರೋದು ಮಾತ್ರ ಬೆಂಗಳೂರಿನ ಮರ್ಯಾದೆ. ಹತ್ರ 1.5 ಕೋಟಿ ಜನ ವಾಸ ಮಾಡೋ ಬೆಂಗಳೂರಲ್ಲಿ ಪ್ರತಿದಿನ 800ರಿಂದ 900 ಟನ್ ಕಸ ಸಂಗ್ರಹಣೆ ಆಗ್ತಿದೆ. ಇದರಲ್ಲಿ 300ಕ್ಕೂ ಹೆಚ್ಚು ಟನ್ ಪ್ಲಾಸ್ಟಿಕ್ ಕಸ, 500ಕ್ಕೂ ಹೆಚ್ಚು ಟನ್ ಹಸಿ ಕಸ ಸಂಗ್ರಹ ಆಗ್ತಿದೆ. ಪ್ರತಿ ವಿಧಾನಸಭೆ ಕ್ಷೇತ್ರಗಳಲ್ಲೂ ಹಸಿ ಕಸ, ಒಣ ಕಸ ಬೇರ್ಪಡಿಸೋ ಘಟಕಗಳಿವೆ. ಇದರ ಜೊತೆಗೆ ಬೆಂಗಳೂರಿನ ಹೊರವಲಯಗಳಲ್ಲೂ ಕಸ ಬೇರ್ಪಡಿಸೋ ಘಟಕಗಳಿವೆ. ಆದರೂ ಕಸದ ಸಮಸ್ಯೆಗೆ ಮುಕ್ತಿ ಸಿಗ್ತಿಲ್ಲ. ಎಲ್ಲೆಂದರಲ್ಲಿ ಕಸ ಸುರಿಯೋರ ಮನೆ ಮುಂದೆನೇ ಕಸ ಸುರಿದಿದ್ದಾಯಿತು, ದಂಡಾನೂ ಹಾಕಿದ್ದಾಯಿತು. ಇದರಿಂದ ಬೆಂಗಳೂರಿನ ಅರ್ಧಕ್ಕರ್ಧ ಜನ ಬದಲಾದರು. ಆದರೆ ಜಿಬಿಯ ಅಧಿಕಾರಿಗಳು ಮಾತ್ರ ಬದಲಾಗಿಲ್ಲ. ಇನ್ನೊಂದು ಕಡೆ ರಾಜಕೀಯ ರಾಡಿನೂ ಶುರುವಾಗಿದ್ದು, ಈ ಕಸದ ಕಿರಿಕಿರಿಗೆ ಯಾವಾಗ ಶಾಶ್ವತ ಪರಿಹಾರ ಸಿಗುತ್ತೋ ದೇವರೇ ಬಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಭಾರತದಲ್ಲಿ ನಡೀತಾ ಇರುವಂತಹ AI ಜಾಗತಿಕ ಶೃಂಗಸಭೆ ಗಿನ್ನಿಸ್ ದಾಖಲೆಯನ್ನು ಬರೆದಿದೆ. ಅಷ್ಟೇ ಅಲ್ಲದೆ $200 ಬಿಲಿಯನ್ ಹೂಡಿಕೆಯನ್ನು ಆಕರ್ಷಿಸಿದೆ. ವಿಶ್ವದ 3ನೇ AI ರಾಷ್ಟ್ರವಾಗಿ ಭಾರತ ಶೀಘ್ರದಲ್ಲಿ ಹೊರಹೊಮ್ಮಲಿದೆ. ಇಷ್ಟೆಲ್ಲ ಸಾಧನೆ ಮಾಡ್ತಿರುವ AI ಶೃಂಗಸಭೆಯಲ್ಲೂ ಹುಳುಕು ಹುಡುಕಲಾಗಿದೆ. ಮುಂಬೈ ಮತ್ತು ದೆಹಲಿಯಲ್ಲಿ ನಡೆದ ಭಾರತದ ಐತಿಹಾಸಿಕ AI ಶೃಂಗಸಭೆ ಯಶಸ್ವಿಯಾಗಿದೆ. ಜಗತ್ತಿನ 100 ದೇಶಗಳ ಪ್ರತಿನಿಧಿಗಳು, 20 ದೇಶದ ನಾಯಕರು ಭಾರತದಲ್ಲಿ ನಡೆದ AI ಶೃಂಗಸಭೆಗೆ ಸಾಕ್ಷಿಯಾದರು. ಅಷ್ಟೇ ಅಲ್ಲ, 1000ಕ್ಕೂ ಹೆಚ್ಚು ಕಂಪನಿಗಳು, ಯೂನಿವರ್ಸಿಟಿಯ ಯುವ ವಿಜ್ಞಾನಿಗಳಿಗೂ ದೆಹಲಿಯಲ್ಲಿ ನಡೆದ AI ಶೃಂಗಸಭೆ ವೇದಿಕೆ ಕಲ್ಪಿಸಿತ್ತು. ಜವಾಬ್ದಾರಿಯುತ AI ಶೃಂಗಸಭೆ ಅಭಿಯಾನ ಗಿನ್ನಿಸ್ ವರ್ಲ್ಡ್ ದಾಖಲೆಗೂ ಸೇರ್ಪಡೆಯಾಗಿದೆ. ಗಿನ್ನಿಸ್ ದಾಖಲೆಯನ್ನು ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ಗೂ ಹಸ್ತಾಂತರಿಸಲಾಯಿತು. India AI and Intel India, you are the Guinness World Records title holders for the most pledges received for an AI responsibility campaign in 24 hours. You are officially amazing. It's a real big achievement for the country. It's the direction in which the country should lead the thought process of responsible AI. ಇನ್ನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಸೂಪರ್ ಪವರ್ ದೇಶಗಳಲ್ಲಿ ಭಾರತ ಜಗತ್ತಿನ 3ನೇ ದೇಶ ಅನ್ನೋ ಸ್ಥಾನವನ್ನೂ ಅಲಂಕರಿಸಿದೆ. AI ಹೂಡಿಕೆಗಳಲ್ಲಿ $200 ಬಿಲಿಯನ್ ಹೆಚ್ಚು ಹಣ ಹೂಡಿಕೆಯಾಗಿದೆ. ಇದಕ್ಕೆ ಕಾರಣ ಕೇಂದ್ರ ಸರ್ಕಾರದ ದೃಢ ನಿರ್ಧಾರಗಳು. ಇದಿಷ್ಟೇ ಅಲ್ಲ, AI ಶೃಂಗಸಭೆಗೆ ಬಂದಿದ್ದ ಜಗತ್ತಿನ 20 ದೇಶಗಳ ಅಗ್ರ ನಾಯಕರ ಜೊತೆ ಪ್ರಧಾನಿ ಮೋದಿ ಹಲವು ವ್ಯಾಪಾರ ಒಪ್ಪಂದಗಳಿಗೂ ನಾಂದಿ ಹಾಡಿದ್ರು. ದೆಹಲಿಯಲ್ಲಿ ನಡೆದ AI ಇಂಪ್ಯಾಕ್ಟ್ ಶೃಂಗಸಭೆ ಮಧ್ಯೆ ಗೂಗಲ್ ಸಂಸ್ಥೆ ಸಿಇಒ ಸುಂದರ್ ಪಿಚ್ಚೈ ಪ್ರಧಾನಿ ಮೋದಿಯವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದ್ರು. ಸ್ಪೇನ್ ದೇಶದ ಅಧ್ಯಕ್ಷ ಪೆಡ್ರೋ ಸಾನ್ಸ್ ಅವರ ಜೊತೆ ಹಲವು ಒಪ್ಪಂದಗಳಿಗೆ ಸಹಿ ಹಾಕಿದ್ರು. ಇನ್ನು ಫಿನ್ಲೆಂಡ್ ಪ್ರಧಾನಿ ಎಂಟಿ ಪೆಟ್ರಿ ಓರ್ಪೋ ಕೂಡ ಭಾರತದ ಜೊತೆ ಹಲವು ಒಡಂಬಡಿಕೆಗೆ ಸಹಿ ಹಾಕಿದ್ರು. ಇದಿಷ್ಟೇ ಅಲ್ಲ, ಭಾರತದ AI ಶೃಂಗಸಭೆಯಲ್ಲಿ ಇಂಗ್ಲೆಂಡ್ ದೇಶದ ಮಾಜಿ ಪ್ರಧಾನಿ ಇನ್ಫೋಸಿಸ್ ಸುಧಾಮೂರ್ತಿ ಅವರ ಅಳಿಯ ರಿಷಿ ಸುನಕ್ ತಾವೇ ನಿರೂಪಕರಾಗಿ ಕಾರ್ಯಕ್ರಮ ನಡೆಸಿಕೊಟ್ರು. Lots of pleases and thank yous everywhere. It's what Dario and Demis have also said to me. And ಫ್ರೆಂಚ್ ಅಧ್ಯಕ್ಷ ಮ್ಯಾಕ್ರಾನ್ ಭಾರತ ಫ್ರಾನ್ಸ್ ಭವಿಷ್ಯದ ಸಮಾವೇಶದಲ್ಲೂ ನೂರಾರು ಯುವಕರ ಜೊತೆ ಸಂವಾದದಲ್ಲೂ ಭಾಗಿಯಾಗಿದ್ರು. With prestigious hospitals here, the cost of studies is largely less expensive than in a lot of other countries. ಇನ್ನು ದೆಹಲಿ ಭಾರತ್ ಮಂಟಪದಲ್ಲಿ ನಡೆದ AI ಶೃಂಗಸಭೆಯಲ್ಲಿ ಕರ್ನಾಟಕದಿಂದ ಹೋಗಿದ್ದ ITBT ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಭಾಗಿಯಾಗಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. Startups with a grant of 1 crore. ಇಷ್ಟು ದೊಡ್ಡ ಐತಿಹಾಸಿಕ ಗಿನ್ನಿಸ್ ದಾಖಲೆ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶದ ಗಾಲ್ಗೋಟಿಯಾ ವಿಶ್ವವಿದ್ಯಾಲಯದವರು ದೊಡ್ಡ ಎಡವಟ್ಟನ್ನ ಮಾಡಿದ್ರು. ಚೀನಾ ನಿರ್ಮಿತ ಯುನಿಟ್ರಿ ಗೋ2 ಮಾದರಿಯ ರೋಬೋಡಾಗ್ ಅನ್ನ ನಮ್ಮದೇ ಸಂಶೋಧನೆ ಅಂತ ಬಿಂಬಿಸಿದ್ರು. ವಿಷಯ ಗೊತ್ತಾಗ್ತಿದ್ದಂತೆ ದೆಹಲಿ AI ಶೃಂಗಸಭೆಯಿಂದಲೇ ಗಾಲ್ಗೋಟಿಯಾಸ್ ವಿಶ್ವವಿದ್ಯಾಲಯದ ಸ್ಟಾಲ್ಗಳನ್ನ ತಕ್ಷಣವೇ ಖಾಲಿ ಮಾಡಿಸಿದ ಪ್ರಸಂಗಾನೂ ನಡೆಯಿತು. ಗಾಲ್ಗೋಟಿಯಾ ವಿವಿ ಜೊತೆ ಕಾಂಗ್ರೆಸ್ನಿಂದಲೂ ಎಡವಟ್ಟು. ಚೀನಾದ ಯುನಿಟ್ರಿ ಗೋ2 ಮಾದರಿಯ ರೋಬೋಡಾಗ್ ಅನ್ನ ನಮ್ಮದೇ ಸಂಶೋಧನೆ ಅಂದಿದ್ದು ಗಾಲ್ಗೋಟಿಯಾ ವಿಶ್ವವಿದ್ಯಾಲಯದವರು. ಆದರೆ ಕಾಂಗ್ರೆಸ್ನವರು ಯೂನಿವರ್ಸಿಟಿಯವರನ್ನ ಬಿಟ್ಟು ಕೇಂದ್ರ ಸರ್ಕಾರವನ್ನ ಟಾರ್ಗೆಟ್ ಮಾಡಿದ್ರು.
ಚೀನಾದವರು ಭಾರತದ ಮರ್ಯಾದೆ ತೆಗೆಯುತ್ತಿದ್ದಾರೆ ಅನ್ನೋ ಪೋಸ್ಟ್ಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಕಾಂಗ್ರೆಸ್ ಹಂಚಿಕೊಂಡಿದೆ. ಚೀನಾದ ಮಾಧ್ಯಮಗಳು ನಮ್ಮನ್ನ ಅಪಹಾಸ್ಯ ಮಾಡಿವೆ, ಇದು ಭಾರತಕ್ಕೆ ನಿಜಕ್ಕೂ ಮುಜುಗರದ ಸಂಗತಿ ಅಂತ ಪೋಸ್ಟ್ ಹಾಕಿವೆ. ರಾಜಕೀಯ ಏನಾದರೂ ಇರಲಿ, ದೆಹಲಿಯ ಭಾರತ್ ಮಂಟಪದಲ್ಲಿ ನಡೆದ ಐತಿಹಾಸಿಕ ಎಐ ಶೃಂಗಸಭೆ ಗಿನ್ನಿಸ್ ದಾಖಲೆ ಸೇರಿದ್ದು ನಿಜಕ್ಕೂ ಹೆಮ್ಮೆ ವಿಚಾರ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇನ್ನು ಕಳೆದ 2 ತಿಂಗಳಿಂದ ಅಮೆರಿಕ ಮತ್ತು ಇರಾನ್ ನಡುವೆ ನಡೀತಾ ಇದ್ದಂತಹ ಸಮರದ ಸಾಧ್ಯತೆಯ ಪರಿಸ್ಥಿತಿ ಈಗ ಯುದ್ಧವಾಗಿ ಬದಲಾದಂತೆ ಕಾಣ್ತಾ ಇದೆ. ಯಾಕಂದರೆ ಅಮೆರಿಕ ಇರಾನ್ ಗಡಿಗೆ ಸೇನೆಯನ್ನು ಕಳಿಸ್ತಾ ಇದ್ದಂತೆ ಇರಾನ್ ಸಮರಾಭ್ಯಾಸವನ್ನು ಶುರು ಮಾಡಿದೆ. ಇಷ್ಟಕ್ಕೆ ಸುಮ್ಮನಾಗದ ಖಮೇನಿ ಸರ್ಕಾರ ವಿಶ್ವದ ಅತಿದೊಡ್ಡ ಜಲಮಾರ್ಗವನ್ನೇ ಬಂದ್ ಮಾಡಿದೆ. ಇದರಿಂದ ಭಾರತ ಸೇರಿದಂತೆ ಜಗತ್ತಿನ ಅನೇಕ ರಾಷ್ಟ್ರಗಳಿಗೆ ತೈಲ ಪೂರೈಕೆಯೂ ಕೂಡ ಸ್ಥಗಿತಗೊಳ್ಳುವಂತಹ ಆತಂಕ ನಿರ್ಮಾಣವಾಗಿದೆ. ಮತ್ತಷ್ಟು ಬಿಗಡಾಯಿಸಿದ ಇರಾನ್ ಅಮೆರಿಕ ಬಿಕ್ಕಟ್ಟು. ಇರಾನ್ ದೇಶ ನಮ್ಮ ಮಾತನ್ನ ಕೇಳಬೇಕು, ನಾವು ಹೇಳಿದಂತೆ ವ್ಯಾಪಾರ ಒಪ್ಪಂದ ಮಾಡ್ಕೋಬೇಕು ಅನ್ನೋದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕಟ್ಟಾಜ್ಞೆ. ಇರಾನ್ ದೇಶದ ಮೇಲೂ ಹಿಡಿತ ಸಾಧಿಸೋಕೆ ಟ್ರಂಪ್ ನಡೆಸ್ತಿರೋ ಯಾವ ಸರ್ಕಸ್ಗಳಿಗೂ ಇರಾನ್ ಭಕ್ತಿಲ್ಲ. ಹೀಗಾಗಿನೇ ಇರಾನ್ ದೇಶದ ಸಮುದ್ರದ ಗಡಿಗಳಲ್ಲಿ ಅಮೆರಿಕ ಯುದ್ಧ ವಿಮಾನಗಳು, ಜಲಂತರ್ಗಾಮಿಗಳನ್ನು ಟ್ರಂಪ್ ನಿಯೋಜಿಸಿದ್ದಾರೆ. ಇದರಿಂದಾಗಿ ಕೆರಳಿ ಕೆಂಡವಾಗಿರೋ ಖಮೇನಿ ನೇತೃತ್ವದ ಇರಾನ್ ಸರ್ಕಾರ ಒಂದು ಸಣ್ಣ ದಾಳಿ ಮಾಡಿದ್ರು. ಅಮೆರಿಕ ಮೇಲೆ ದೊಡ್ಡ ದಾಳಿ ನಡೆಸ್ತೇವೆ ಅಂತ ಹೇಳಿದ್ರು. ಈಗ ನೋಡಿದ್ರೆ ಅಮೆರಿಕ ವಿರುದ್ಧ ಇರಾನ್ ಸಮರಾಭ್ಯಾಸವನ್ನು ಶುರು ಮಾಡಿದೆ. ಅದು ಹೊರ್ಮುಜ್ ಜಲಸಂಧಿಯನ್ನೇ ಸ್ಥಗಿತಗೊಳಿಸಿ ಹೌದು, ಅಮೆರಿಕ ಇರಾನ್ ಬಿಕ್ಕಟ್ಟಿನ ನಡುವೆ ಹೊರ್ಮುಜ್ ಜಲಸಂಧಿ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಿದ ಖಮೇನಿ ಆಡಳಿತ ಅಮೆರಿಕ ತನ್ನ ಬೃಹತ್ ಯುದ್ಧ ನೌಕೆಗಳನ್ನು ಹಾಗೂ ಶಕ್ತಿಶಾಲಿ ಯುದ್ಧ ವಿಮಾನಗಳನ್ನು ಮಧ್ಯಪ್ರಾಚ್ಯದಲ್ಲಿ ಇರಾನ್ನ ಕರಾವಳಿಯತ್ತ ಕಳಿಸಿದೆ. ಹೀಗಾಗಿ ಇರಾನ್ ಹೊರ್ಮುಜ್ ಜಲಸಂಧಿಯನ್ನೇ ತಾತ್ಕಾಲಿಕವಾಗಿ ಮುಚ್ಚಿದೆ. ಸುರಕ್ಷತೆ ಹಾಗೂ ಕಡಲ ಪ್ರದೇಶದಲ್ಲಿನ ಭದ್ರತೆಯ ದೃಷ್ಟಿಯಿಂದ ಸ್ಥಗಿತಗೊಳಿಸಿದ್ದಾಗಿ ಇರಾನ್ ತಿಳಿಸಿದೆ. ಆದರೆ ಇದು ಅಮೆರಿಕಾಗೆ ಇರಾನ್ ಕಳಿಸಿರುವ ಕಠಿಣ ಸಂದೇಶ. ಅಷ್ಟಕ್ಕೂ ಏನಿದು ಹೊರ್ಮುಜ್ ಜಲಸಂಧಿ? ಇರಾನ್ ಜಲಮಾರ್ಗವನ್ನೇ ಸ್ಥಗಿತಗೊಳಿಸೋದ್ಯಾಕೆ ಅಂತ ನೋಡೋದಾದ್ರೆ 1980ರಲ್ಲಿ ಇರಾನ್ ಹೊರ್ಮುಜ್ ಜಲಮಾರ್ಗ ಆರಂಭಿಸಿತು. 46 ವರ್ಷಗಳಿಂದಲೂ ಹೊರ್ಮುಜ್ ಜಲಮಾರ್ಗ ಸಂಪೂರ್ಣ ಇರಾನ್ ಹಿಡಿತದಲ್ಲಿದೆ. ಆದರೆ ಇವತ್ತು 33 ಕಿಲೋಮೀಟರ್ ವ್ಯಾಪ್ತಿಯ ಅತಿದೊಡ್ಡ ವ್ಯಾಪಾರದ ಸಮುದ್ರ ಮಾರ್ಗವನ್ನ ಇರಾನ್ ಬಂದ್ ಮಾಡಿದೆ. ಪರ್ಷಿಯನ್ ಕೊಲ್ಲಿಯಿಂದ ಒಮಾನ್ ಕೊಲ್ಲಿ ಸಂಧಿಸುವ ಈ ಜಲಮಾರ್ಗ ವಿಶ್ವದ 40ಕ್ಕೂ ಹೆಚ್ಚು ದೇಶಗಳ ಜಾಗತಿಕ ಮಾರುಕಟ್ಟೆಯ ಸಂಪರ್ಕಿತ ಜಲಮಾರ್ಗವಾಗಿದೆ. ಅಷ್ಟೇ ಅಲ್ಲ, ಜಗತ್ತಿನ 20% ತೈಲ ಹಾಗೂ ಅನಿಲ ಪೂರೈಕೆ ಆಗುವುದು ಇದೇ ಹೊರ್ಮುಜ್ ಜಲಮಾರ್ಗದಿಂದ. ಭಾರತ, ಚೀನಾ, ಜಪಾನ್ ಸೇರಿದಂತೆ ಏಷ್ಯಾಗೂ ಇಲ್ಲಿಂದಲೇ ತೈಲ ಪೂರೈಕೆ ಆಗೋದು. ಅಮೆರಿಕಾಗೂ ಪೈಪ್ಲೈನ್ಗಳ ಮೂಲಕ ಇಲ್ಲಿಂದಲೇ ತೈಲ ಸರಬರಾಜು ಆಗೋದು. ಅಷ್ಟೇ ಯಾಕೆ, ಇಲ್ಲಿಂದಲೇ ಚೀನಾ ಭಾರತದ ಪಿಂಗಾಣಿ, ದಂತ, ರೇಷ್ಮೆ, ಜವಳಿ ವಸ್ತುಗಳು ಬೇರೆ ಬೇರೆ ದೇಶಗಳಿಗೆ ಪೂರೈಕೆ ಆಗತ್ತೆ. ಇದೇ ಜಲಮಾರ್ಗವನ್ನೇ ಬಂದ್ ಮಾಡಿ ಅಮೆರಿಕಾಗೆ ಇರಾನ್ ದೊಡ್ಡ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ. ಇರಾನ್ ತಕ್ಷಣವೇ ಹೊರ್ಮುಜ್ ಜಲಸಂಧಿ ಮಾರ್ಗವನ್ನ ಸಂಚಾರಕ್ಕೆ ಮುಕ್ತಗೊಳಿಸಬೇಕೆಂದು ಅಮೆರಿಕ ಎಚ್ಚರಿಸಿದೆ. ಆದರೂ ಖಮೇನಿ ಆಡಳಿತ ಕ್ಯಾರೆ ಅಂದಿಲ್ಲ. ಇಷ್ಟಕ್ಕೆ ಸುಮ್ಮನಾಗದೆ ಇದೇ ಜಲಸಂಧಿ ಮಾರ್ಗದ ಸುತ್ತಮುತ್ತಲೂ ಇರಾನ್ ಸಮರಾಭ್ಯಾಸವನ್ನು ಶುರು ಮಾಡಿದೆ. ಅಪ್ಪಿ ತಪ್ಪಿ ಅಮೆರಿಕ ಇರಾನ್ ಮಧ್ಯೆ ಯುದ್ಧ ಶುರುವಾಗಿದ್ದೇ ಆದ್ರೆ ಹೊರ್ಮುಜ್ ಜಲಸಂಧಿಯಾಗಿ ತಾತ್ಕಾಲಿಕ ಸ್ಥಗಿತ ಜಾಗತಿಕ ತೈಲ ಮಾರುಕಟ್ಟೆಗೆ ಭಾರೀ ಹೊಡೆತ ಬೀಳಲಿದೆ. ಭಾರತಕ್ಕೂ ದೊಡ್ಡ ಸಂಕಷ್ಟ ಎದುರಾಗೋದು ಗ್ಯಾರಂಟಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.